ಈ ಸಿನಿಮಾದಲ್ಲೊಬ್ಬ ರಾಜನಿಗೆ ಒಂದು ವಿಚಿತ್ರ ಅಭ್ಯಾಸ ಇರುತ್ತೆ. ಈ ಊರಲ್ಲಿ ಯಾರಾದ್ರೂ ಸುಂದರವಾದ ಮಹಿಳೆ ಕಂಡ್ರೆ ಅವನು ಆಕೆನ ಸುಮ್ಮನೆ ಬಿಡ್ತಿರಲ್ಲ. ಎಷ್ಟೇ ಕಷ್ಟ ಆದ್ರೂ ಕೂಡ ಅವ್ರನ್ನ ಹಿಡಿದು ಅವ್ರ ಜೊತೆನೆ ಟಪಾಟಪ್ ಮಾಡ್ತಿರ್ತಾನೆ. ಅದೇ ರೀತಿ ರಾಜನಿಗೊಂದಿನ ಒಬ್ಬ ಸೇವಕಿಯ ಹೆಂಡತಿ ಕಾಣಿಸ್ಕೊತಾಳೆ. ಆಕೆ ನೋಡಕ್ಕೆ ಬಹಳ ಸುಂದರವಾಗಿರ್ತಾಳೆ. ಆಕೆ ಜೊತೆ ಹೇಗಾದ್ರೂ ಟಪಾಟಪ್ ಮಾಡ್ಲೇಬೇಕು ಅಂತ ರಾಜ ಪ್ರತಿದಿನ ತನ್ನ ಹಿಂದೆನೆ ಬೀಳ್ತಿರ್ತಾನೆ. ಆಕೆಯ ಗಂಡನಿಗೆ ಇದೆಲ್ಲ ಗೊತ್ತಾಗುತ್ತಾ ಇಲ್ವನ್ನೋನ್ನ ತಿಳಿಯೋಕೆ ಕಾನ್ಸ್ಲಿ ಅನ್ನೋ ಹಿಂದಿ ಸಿನಿಮಾನ ಎಕ್ಸ್ಪ್ಲನೇಷನ್ ಮಾಡ್ಕೊಳ್ಳೋಣ. ಸಿನಿಮಾ ಶುರುವಾಗ್ತಾ ಜಟಾಸರ್ ಅನ್ನೋ ಹಳ್ಳಿನ ತೋರಿಸ್ತಾರೆ. ಆ ಊರನ್ನ ಟಾಗೂರ್ ಅನ್ನೋ ರಾಜ ಪಾಲಿಸ್ತಿರ್ತಾನೆ. ಆದ್ರೆ ಈ ರಾಜನಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಊರಲ್ಲಿ ಸುಂದರವಾದ ಮಹಿಳೆ ಕಂಡ್ರೆ ಆಕೆ ಅದೇ ರಾತ್ರಿ ಟಾಗೂರ್ ಜೊತೆ ಟಪಾಟಪ್ ಮಾಡ್ಲೇಬೇಕು. ಒಂದ್ ವೇಳೆ ಆಕೆ ಒಪ್ಕೊಳ್ದೆ ಇದ್ರೆ ಹಣ ಕೊಟ್ಟು ಅಥವಾ ಅವ್ರನ್ನ ಭಯಪಡಿಸಾದ್ರೂ ಟಪಾಟಪ್ ಮಾಡ್ತಿರ್ತಾನೆ. ಭೋಜ ಅನ್ನೋ ಸರ್ವೆಂಟೆ ಟಾಗೂರ್ ಆಸೆಪಟ್ಟ ಮಹಿಳೆಯರನ್ನ ಒಪ್ಸಿ ರಾಜನ ಹತ್ರ ಟಪಾಟಪ್ ಮಾಡಕ್ಕೆ ಕಳಿಸ್ಕೊಡ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೃಷ್ಣ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ಕಜ್ರಿ ಅನ್ನೋ ಮಹಿಳೆನ ಮದುವೆ ಆಗಿ ಈ ಊರಿಗೆ ಕರ್ಕೊಂಬಂದಿರ್ತಾನೆ. ಕಜ್ರಿ ನೋಡೋಕೆ ಬಹಳ ಸುಂದರವಾಗಿರ್ತಾಳೆ. ಆದ್ರೆ ಅದೇ ರಾತ್ರಿ ಭೋಜಾಗೆ ಊರಲ್ಲಿ ಮಸ್ತ್ ಹುಡುಗಿ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ. ಇನ್ನು ಟಾಗೂರ್ ಹತ್ರ ಬಂದು, ನೋಡಿ ರಾಜ, ನೀವ್ ಇಲ್ಲಿವರೆಗೂ ಎಷ್ಟೋ ಮಹಿಳೆಯರನ್ನ ನೋಡಿರ್ತೀರ, ಆದ್ರೆ ಇಂಥ ಸುಂದರಿನ ನೀವೆಲ್ಲೂ ನೋಡಿರಲ್ಲ ಅಂತ ಹೇಳಿ ಕಜ್ರಿನ ಬಹಳ ಹೊಗಳಿ ಟಾಗೂರ್ನ ಟೆಂಪ್ಟ್ ಮಾಡ್ತಾನೆ. ಇನ್ನು ಈ ಮಾತುಗಳನ್ನ ಕೇಳಿದ ಟಾಗೂರ್ಗೆ ಆಕೆನ ಒಂದು ಸಲ ಆದ್ರೂ ನೋಡ್ಲೇಬೇಕು, ಆಕೆನ ಅನುಭವಿಸ್ಲೇಬೇಕು ಅನ್ನೋ ಲಡ್ಡು ಮನ್ಸಿಗೆ ಬೀಳುತ್ತೆ. ಆಗ ಟಾಗೂರ್, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಅವಳನ್ನ ಒಪ್ಸಿ ನನ್ನ ಹತ್ರ ಕರ್ಕೊಂಡು ಬರ್ಲೇಬೇಕು ಅಂತ ಭೋಜನ ಹತ್ರ ಹೇಳ್ಬಿಡ್ತಾನೆ. ಇನ್ನು ಭೋಜನಿಗೆ 45 ವರ್ಷಗಳಾದ್ರೂ ಕೂಡ ಇನ್ನೂ ಮದುವೆ ಆಗಿರಲ್ಲ. ಬರೀ ರಾಜನಿಗೆ ಹುಡುಗಿರ್ನೇ ಸೆಟ್ ಮಾಡ್ತಾ ತನ್ನ ಬಗ್ಗೆ ಆಲೋಚನೆ ಮಾಡೋದೇ ಬಿಟ್ಬಿಟ್ಟಿರ್ತಾನೆ. ತಾನು ಒಂಟಿಯಾಗಿದ್ದರಿಂದ ಒಂದು ಗಿಳಿನ ಸಾಕಿ ಪ್ರತಿದಿನ ಅದ್ರ ಜೊತೆ ಮಾತನಾಡಿ ಟೈಮ್ ಕಳೀತಿರ್ತಾನೆ. ಆಗ ಆ ಗಿಳಿ ಒಂದು ಸಲಹೆ ಕೊಡುತ್ತೆ. ಮೊದಲು ಕಜ್ರಿಗೆ ಹಣದಾಸೆ ತೋರ್ಸು, ಅವರು ಬಡವರು, ಇದರಿಂದ ಅವ್ರನ್ನ ಈಸಿಯಾಗಿ ಟೋಪಿ ಆಗ್ಬೋದು ಅಂತ ಗಿಳಿ ಹೇಳುತ್ತೆ. ಇದೇನೋ ಐಡಿಯಾ ಚೆನ್ನಾಗಿದೆ ಅಂತೇಳಿ ಭೋಜ ಮರುದಿನ ಕೃಷ್ಣ ಮನೆಗೆ ಬರ್ತಾನೆ. ರಾತ್ರಿ ಎಲ್ಲ ರಾಜ ನಿನ್ನ ಹೆಸರೇ ಹೇಳ್ತಿದ್ದಾರೆ, ನಿನಗೊಂದು ಗುಡ್ ನ್ಯೂಸ್ ಹೇಳು ಅಂತ ಹೇಳಿದ್ದಾರೆ. ಇನ್ಮೇಲೆ ಈ ಊರಲ್ಲಿ ನಿನ್ನ ಕುಲದ ಜನರಿಗೆ ನೀನೇ ಕುಲಾಧಿಪತಿ ಅಂತ ಹೇಳ್ಬಿಡ್ತಾರೆ. ಟಾಗೂರ್ ಆ ರೀತಿ ಹೇಳಿದಾರಂತೇಳಿ ಯಾಕೆ ಏನು ಅನ್ನೋದನ್ನು ಕೂಡ ಕೇಳ್ದೆ ಕೃಷ್ಣ, ಭೋಜರೇ ಬಹಳ ಸಂತೋಷದ ವಿಷಯ ಹೇಳಿದ್ರಿ ಅಂತೇಳಿ ಕಜರಿ ಸ್ವೀಟ್ಸ್ ತಗೊಂಬಾ ಅಂತ ಕರೀತಾನೆ. ಕಜರಿ ಸ್ವೀಟ್ಸ್ ತಗೊಂಬಂದು ಭೋಜನಿಗೆ ಕೊಡ್ತಾಳೆ. ಆಗ ಭೋಜ ತನ್ನನ್ನು ನೋಡಿ ಮೈ ಮರೆತು ಹೋಗ್ಬಿಡ್ತಾನೆ. ನಾನು ಮನೆಗೆ ಹೋಗಿ ತಿಂತೀನಿ ಅಂತೇಳಿ ಅವನ್ನ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಮನೆಗೆ ಹೋಗಿ ಗಿಳಿ ಹತ್ರ ಮಾತನಾಡ್ತಾ, ಅಬ್ಬಬ್ಬಾ ಹೆಂಗಿದಾಳೆ, ಇಂಥ ಸುಂದರಿನ ಪಡೆಯಕ್ಕೆ ಕೃಷ್ಣ ಪುಣ್ಯ ಮಾಡಿದಾನೆ ಅಂತ ಹೇಳ್ತಾನೆ. ಆಗ ಗಿಳಿ, ಕಜ್ರಿ ಒಪ್ಕೊಂಡ್ಲಾ ಇಲ್ವಾ, ಬೇಗ ಈ ಸೆಟಲ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಟಾಗೂರ್ ನಿನ್ನ ಜೀವಂತವಾಗಿ ಉಳಿಸಲ್ಲ ಅಂತೇಳಿ ಭಯಪಡಿಸ್ಬಿಡುತ್ತೆ. ಆಗ ಭೋಜ, ಕಜ್ರಿ ಎಲ್ಲಾ ಮಹಿಳೆಯರ ತರ ಅಲ್ಲ, ಏನಾದ್ರೂ ಒಳ್ಳೆ ಪ್ಲಾನ್ ಮಾಡಿ ಆಕೆನ ಬುಟ್ಟಿಗೆ ಬಿಡೋ ತರ ಮಾಡ್ಬೇಕು ಅಂತ ಹೇಳ್ತಾನೆ. ಮರುದಿನ ಭೋಜ ಕೆಲ ಮಹಿಳೆಯರ ಹತ್ರ ಮಾತನಾಡ್ತಾ, ನಾನ್ ಹೇಳ್ದಾಗ ಮಾಡಿದ್ರೆ ನಿಮಗೆ ಸ್ವಲ್ಪ ಹಣ ಕೊಡ್ತೀನಿ ಅಂತೇಳಿ ನೀವೆಲ್ಲರೂ ಕೂಡ ಕಜ್ರಿ ಒಂಟಿಯಾಗಿದ್ದಾಗ ನನ್ನ ಗಂಡನ ಅಲ್ದೆ ಬೇರೆ ಗಂಡ್ಮಕ್ಳ ಜೊತೆ ಟಪಾಟಪ್ ಮಾಡಿದ್ರೆ ಹೇಗನ್ಸುತ್ತೋ ಮಾತನಾಡಿ ನೋಡಿ, ಆಕೆ ರಿಯಾಕ್ಷನ್ ಹೇಗಿರುತ್ತೋ ಅಂತ ತಿಳ್ಕೊಂಡು ನನ್ನ ಹತ್ರ ಹೇಳಿ ಅಂತ ಕಳಿಸ್ತಾನೆ. ಹಾಗೆ ಈ ಮಹಿಳೆಯರು ಕಜ್ರಿ ಹತ್ರನೇ ಹೋಗಿ ತಾವೇ ಮಾತನಾಡ್ಕೊಳ್ತಾ, ನಿನ್ನ ಗಂಡನ ಬಿಟ್ಟು ಬೇರೆಯವನ್ ಜೊತೆ ನೀನ್ ಅವತ್ತು ಟಪಾಟಪ್ ಮಾಡಿದ್ಯಲ್ಲ, ಹೇಗನ್ನಿಸ್ತು ನಿನಗೆ ಅಂತ ಕೇಳ್ತಾಳೆ. ಆಗ ಇನ್ನೊಬ್ಬ ಮಹಿಳೆ, ಅಬ್ಬಾ ಎಂತ ಸುಖ ಗೊತ್ತಾ, ಟಾಗೂರ್ ಸಾಮಾನ್ಯದನು ಅಲ್ಲ ಕಣೆ, ಅಷ್ಟು ವಯಸ್ಸಾದ್ರೂ ಕೂಡ ದೊಡ್ಡ ಟಪಾಟಪ್ಗಾರನೆ ಅಂತ ಹೇಳ್ತಾಳೆ. ಇವನ್ನೆಲ್ಲ ಕಜ್ರಿ ಕೇಳಿಸ್ಕೊಂಡು, ನೋಡ್ರೆ ಇಂಥವೆಲ್ಲ ಮಾಡಿದ್ರೆ ಬಹಳ ತಪ್ಪು, ನಮ್ಮ ಗಂಡನೇ ನಮ್ಮ ದೇವ್ರು, ಹಂಗ್ ಮಾಡ್ಬೇಡಿ ಅಂತೇಳಿ ಅವ್ರನ್ನೇ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಇನ್ನು ಆ ಮಹಿಳೆಯರು ಭೋಜನ ಮೀಟ್ ಆಗಿ, ಆ ಕಜ್ರಿ ಅಂತ ಮಹಿಳೆ ಅಲ್ಲ, ಅವಳು ಬಹಳ ಲಾಯಲ್ ಮತ್ತೆ ಇನ್ನೋಸೆಂಟ್ ಅಂತ ಹೇಳ್ತಾರೆ. ಇನ್ನು ಭೋಜ ಇವೆಲ್ಲ ಆಗಲ್ಲ ಅಂತೇಳಿ ಡೈರೆಕ್ಟ್ ಟಾಗೂರ್ನೇ ಕೃಷ್ಣ ಮನೆ ಕರ್ಕೊಂಬಂದ್ಬಿಡ್ತಾನೆ. ಇನ್ನು ಟಾಗೂರ್ ಸಡನ್ ಆಗಿ ಬರೋದ್ರಿಂದ ಕೃಷ್ಣ ಕನ್ಫ್ಯೂಸ್ ಆಗ್ತಾ ಕೂತ್ಕೊಳ್ಳೋಕೆ ಮಂಚ ಹಾಕ್ತಾನೆ. ಆದ್ರೆ ಟಾಗೂರ್ ಇವೆಲ್ಲ ಲೆಕ್ಕಿಸ್ದೆ ಕಜ್ರಿನ ಹುಡುಕ್ತಿದ್ದಾಗ ಕೊಟ್ಟಿಗೆಯಲ್ಲಿ ಕಾಣಿಸ್ತಾಳೆ. ಹೌದಲ್ವಾ, ಭೋಜ ಹೇಳಿದ್ದು ಕೂಡ ಸರಿನೇ, ಅಬ್ಬಬ್ಬಾ ಹೆಂಗಿದ್ದಾಳೆ ಅಂತೇಳಿ ರಾಜ ಮನ್ಸಲ್ಲೇ ಅನ್ಕೋತಾನೆ. ಆಮೇಲೆ ಮಂಚದ ಮೇಲೆ ಕೂತು ಕಜ್ರಿ ಹತ್ರ ಡಬಲ್ ಮೀನಿಂಗ್ ಅಲ್ಲೇ ಮಾತನಾಡ್ತಾ, ನಿನ್ನ ಹತ್ರ ಸ್ಪೆಷಲ್ ಆಗಿರೋ ಹಸುಗಳಿದಾವಂತಲ್ಲ, ಅದಕ್ಕೆ ನನಗೆ ಪ್ರತಿದಿನ ನಿನ್ನ ಮನೆಯಿಂದಲೇ ಹಾಲು ಮೊಸರು ಕೊಡ್ಬೇಕು ಅಂತ ಹೇಳಿ ಕೃಷ್ಣನ ಹತ್ರ ಹೇಳ್ತಾನೆ. ಅಯ್ಯೋ ರಾಜ್ರೆ, ನೀವಿದನ್ನ ಕೇಳ್ಬೇಕಾ, ನೀವೇ ನಮಗೆಲ್ಲ ಅಂತೇಳಿ ಒಪ್ಕೊಂಡು ಕೃಷ್ಣ ರಾಜನ ಕಾಲಿಗೆ ಬೀಳ್ತಾನೆ. ಇನ್ನು ಅಲ್ಲಿಂದ ಹೋಗುವಾಗ ರಾಜನ ಕಾರ್ ಹಾಳಾಗ್ಬಿಡುತ್ತೆ. ಅದನ್ನ ರಿಪೇರಿ ಮಾಡ್ಸಕ್ಕೆ ಡ್ರೈವರ್ ಜೊತೆ ಕೃಷ್ಣನ್ ಕೂಡ ಬೇರೆ ಊರಿಗೆ ಕಳಿಸ್ಬಿಡ್ತಾನೆ. ಆಗ ಟಾಗೂರ್ ಮತ್ತೆ ಭೋಜ ಮತ್ತೆ ಕಜ್ರಿ ಮನೆಗ್ ಬಂದು ಏನೂ ಗೊತ್ತಿಲ್ದಾಗೆ ಕೃಷ್ಣ ಎಲ್ಲಿಗೋದ ಅಂತ ಕೇಳ್ತಾರೆ.
ಆಗ ಕಜ್ರಿ ಅವರು ಕೆಲ್ಸದ ಮೇಲೆ ಪಕ್ಕದ ಊರಿಗೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಠಾಗೂರ್ ಮಾತನಾಡ್ತಾ ಕೃಷ್ಣನಿಗೆ ವರದಕ್ಷಿಣೆಯಾಗಿ ನಿಮ್ಮ ಮನೆಯಿಂದ ನೀನ್ ಏನೆಲ್ಲ ತಂದಿದೀಯಾ ಅಂತ ಕೇಳ್ತಾನೆ. ಆಗ ಕಜ್ರಿ 2 ಹಸುಗಳು ಕೆಲ ಹಣ ವರದಕ್ಷಿಣೆ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಆಗ ಠಾಗೂರ್ ಆ ಹಸುಗಳನ್ನ 1 ವರ್ಷಕ್ಕೆ ಎಷ್ಟು ಬಾರಿ ಎತ್ತುಗಳ ಜೊತೆ ಟಪಾಟಪ್ ಮಾಡಕ್ ಬಿಡ್ತೀಯಾ ಅಂತ ಕೇಳ್ಬಿಡ್ತಾನೆ. ಇನ್ನು ಕಜ್ರಿ ಆ ಮಾತುಗಳಿಗೆ ಭಯಪಡ್ತಾ ತನ್ನನ್ನ ಇಗ್ನೋರ್ ಮಾಡ್ಬಿಡ್ತಾಳೆ. ಈ ಬಿಹೇವಿಯರ್ ನೋಡಿ ಠಾಗೂರ್ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಅದೇ ರಾತ್ರಿ ಇಬ್ರು ಮಲಗಿದ್ದಾಗ ಕಜ್ರಿ ಮಾತನಾಡ್ತಾ, ನೋಡ್ರಿ, ಯಾರಾದ್ರೂ ಬಲವಂತವಾಗಿ ನನ್ನ ನಿಮ್ಮಿಂದ ದೂರ ಮಾಡಕ್ ಹೋದ್ರೆ ನೀವ್ ಅವ್ರನ್ನ ಏನ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ಕೃಷ್ಣ ಯಾಕೆ ಏನಾಯ್ತು, ಯಾಕೆ ಕೇಳ್ತಿದ್ಯಾ ಅಂತ ಕೇಳಿದಾಗ ಕಜ್ರಿ, ಠಾಗೂರ್ ಭೋಜ ಇಬ್ರು ನಮ್ಮ ಮನೆಗ್ ಬಂದಾಗ ಅವರು ಬರೇ ಹಾಲಿಗಾಗಿ ಬಂದಿದ್ದಿಲ್ಲ, ಅವ್ರ ಮನ್ಸಲ್ಲೇನೋ ದುರುದ್ವೇಷ ಇಟ್ಕೊಂಡು ಬಂದಿರೋ ತರ ಇತ್ತು. ಅಷ್ಟೇ ಅಲ್ಲದೆ ಅವರು ಮಾತನಾಡೋ ವಿಧಾನ ನೋಡಿ ಅವ್ರು ನನ್ನ ಆಸೆ ಪಡ್ತಿದಾರೇನೋ ಅಂತ ಅನ್ನಿಸ್ತು ಅಂತ ಹೇಳ್ಬಿಡ್ತಾಳೆ. ಆಗ ಕೃಷ್ಣ ಕೋಪದಿಂದ ಇಬ್ಬರನ್ನ ಕೊಂದಾಕ್ತೀನಿ ಅಂತ ಹೊರಗೆ ಬಂದ್ಬಿಡ್ತಾನೆ. ಅದೇ ಟೈಮ್ಗೆ ಠಾಗೂರ್ ಅಲ್ಲಿಗೆ ಬಂದು ತನ್ನ ಗನ್ನಿನಿಂದ ಕೃಷ್ಣನ ಶೂಟ್ ಮಾಡಿ ಕೊಂದ್ಬಿಡ್ತಾನೆ. ಆಗ ಕಜ್ರಿ ಸಡನ್ ಆಗಿ ಎದ್ದು ಕೂತ್ಕೋತಾಳೆ. ಅಂದ್ರೆ ಇದೆಲ್ಲ ಕಜ್ರಿ ಕಂಡ ಕನಸು. ಇನ್ನು ಈ ವಿಷಯನ ನನ್ನ ಗಂಡನಿಗೆ ಹೇಳ್ಬಿಟ್ರೆ ಠಾಗೂರ್ ಎಲ್ಲಿ ಕೊಂದಾಗ್ಬಿಡ್ತಾನೋ ಅಂತ ಹೇಳಿ ಈ ವಿಷಯನ ಯಾರಿಗೂ ಹೇಳಲ್ಲ. ಮರುದಿನ ಕೃಷ್ಣ ಕೆಲ್ಸಕ್ಕೋದ್ಮೇಲೆ ಠಾಗೂರ್ ಮತ್ತೆ ಭೋಜ ಇಬ್ರು ಮತ್ತೆ ಬರ್ತಾರೆ. ಅದೇ ಟೈಮಲ್ಲಿ ಕಜ್ರಿ ತನ್ನ ಹಸುಗಳನ್ನ ಎತ್ತುಗಳ ಜೊತೆ ಟಪಾಟಪ್ ಮಾಡಕ್ ಬಿಟ್ಟಿರ್ತಾಳೆ. ಇನ್ನು ಭೋಜ ಮಾತನಾಡ್ತಾ, ಎಷ್ಟು ದಿನ ಅಂತೇಳಿ ನಮ್ಮ ರಾಜ ಠಾಗೂರ್ನ ವೇಟ್ ಮಾಡಿಸ್ತೀಯ, ಏನೋ ಒಂದು ಹೇಳ್ಬಿಡು ಅಂತ ಹೇಳ್ತಾನೆ. ಆಗ ರಾಜ ತನ್ನ ಹತ್ರ ಹೋಗಿ, ನಿನ್ನ ಅಂದ ನನ್ನ ತಲೆ ಕೆಡಿಸ್ಬಿಟ್ಟಿದೆ, ನಿನಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿ ಆಕೆನ ಮುಟ್ತಿದ್ದಂಗೆ ಕಜ್ರಿ ಠಾಗೂರ್ನ ದೂಕಿ ಕೆಳಗ್ ಬೀಳಿಸ್ಬಿಡ್ತಾಳೆ. ಆಗ ಠಾಗೂರ್ ಕೋಪದಿಂದ ಭೋಜನ ಕರೆದು ಅವಳ ಮೂಗು ಕಿವಿ ಕೊಯ್ದ್ಬಿಡು ಅಂತ ಹೇಳ್ತಾನೆ. ಆದ್ರೆ ಭೋಜ, ರಾಜರೇ, ಈ ತರ ಮಾಡಿದ್ರೆ ಈ ಅಂದನ ಅನುಭವಿಸಕ್ಕೆ ನೀವೇ ಅಸಹ್ಯ ಪಡ್ತೀರಾ, ಸ್ವಲ್ಪ ವೇಟ್ ಮಾಡಿ, ನಾನೇ ಏನೋ ಒಂದು ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ರಾಜನ್ನ ಕೂಲ್ ಮಾಡ್ತಾನೆ. ಆಗ ಕಜ್ರಿ ಪಕ್ಕಕ್ಕಿದ್ದ ಕಬ್ಬಣದ ರಾಡ್ ತಗೊಂಡು ಹತ್ರಕ್ ಬಂದ್ರೆ ಕೊಂದಾಕ್ತೀನಿ ಅಂತ ಹೇಳ್ಬಿಡ್ತಾಳೆ. ಇನ್ನು ಭೋಜ, ನಡೆದಿದ್ದೇನೋ ನಡೆದೋಗಿದೆ, ಸಾರಿ, ಈ ವಿಷಯ ನಮ್ಮ ಮೂವರಲ್ಲೇ ಇರುತ್ತೆ ಅಂತ ಹೇಳಿ ಹೋಗ್ಬಿಡ್ತಾರೆ. ನಾನ್ ಈ ರೀತಿ ಧೈರ್ಯದಿಂದ ಠಾಗೂರ್ನ ಹೆದರ್ಸಿದ್ರಿಂದಲೇ ಅವ್ರ ಪೀಡೆ ಇನ್ನು ಬಿಟ್ಟೋಯ್ತು ಅಂತೇಳಿ ಕಜ್ರಿ ಬಹಳ ಖುಷಿ ಪಡ್ತಿರ್ತಾಳೆ. ಆಗ್ಲೇ ಅಲ್ಲಿಗೆ ಕೃಷ್ಣ ಬಂದು, ಏನಿವತ್ತು ಇಷ್ಟು ಸಂತೋಷವಾಗಿದೆಯಾ ಅಂತ ಕೇಳಿದಾಗ ಕಜ್ರಿ ನಡೆದಿದ್ದೆಲ್ಲ ತನ್ನ ಗಂಡನಿಗೆ ಹೇಳ್ಬಿಡ್ತಾಳೆ. ಇನ್ನು ಕೃಷ್ಣ ಸಂತೋಷ ಪಡದೆ, ಏನು ಇದೊಂದು ಗುಡ್ ನ್ಯೂಸಾ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ, ಠಾಗೂರ್ ನಮ್ಗೆ ಅನ್ನ ಹಾಕಿರೋ ದೇವ್ರು, ತಾನೇನೋ ತಮಾಷೆಗೆ ಮಾತನಾಡಿದ್ರೆ ನೀನ್ ಯಾಕೆ ಸೀರಿಯಸ್ ಆಗಿ ತಗೊಂಡೆ, ನಮ್ ಬಗ್ಗೆ ಠಾಗೂರ್ ಏನ್ ಅನ್ಕೋತಾನೆ ಅಂತ ಕೋಪ ಪಟ್ಬಿಡ್ತಾನೆ. ಆಗ ಕಜ್ರಿ, ಏನು ಈ ವಿಷಯ ನಿಮ್ಗೆ ಕಾಮಿಡಿನಾ, ನನ್ ಬೇಜಾರು ನಿಮ್ಗೆ ಅರ್ಥ ಆಗ್ತಿಲ್ವಾ ಅಂತ ಹೇಳಿ ಬೇಜಾರು ಪಡ್ತಾಳೆ. ಅದಕ್ಕೆ ಕೃಷ್ಣ, ಠಾಗೂರ್ ಬಗ್ಗೆ ನನಗೆಲ್ಲ ಗೊತ್ತು, ಆತ ಯಾವತ್ತೂ ಬದಲಾಗಲ್ಲ, ನಾವ್ ಈ ಊರಲ್ಲೇ ಬದುಕ್ಬೇಕು ಅಂತಂದ್ರೆ ಇಂಥವೆಲ್ಲ ನೋಡಿ ನೋಡ್ದಂಗಿರ್ಬೇಕು. ಈಗ ಠಾಗೂರ್ ಕಣ್ಣು ನಮ್ ಮನೆ ಮೇಲೆ ಬಿದ್ದಿದೆ, ತನ್ನ ದಯೆ ಇದ್ರೆ ನಾವು ಬಹಳ ಹಣವಂತರಾಗ್ಬೋದು. ಹಾಗೆ ಭೋಜ ಕೂಡ ನನಗೊಬ್ಬ ಅಣ್ಣ ಇದ್ದಂಗೆ ಅಂತ ಹೇಳೋದ್ರಿಂದ ಕಜ್ರಿಗೆ ಏನು ಅರ್ಥ ಆಗಲ್ಲ. ತನ್ನ ಗಂಡನೇ ಈ ರೀತಿ ಮಾತನಾಡೋದ್ರಿಂದ ತನಗೇನ್ ಹೇಳ್ಬೇಕು ಅಂತಾನೆ ಅರ್ಥ ಆಗದೆ, ನಿನ್ ಹೆಂಡ್ತಿನೇ ಕಾಪಾಡಕ್ ಆಗದೆ ಇರೋನು ನೀನೊಬ್ಬ ಗಂಡ್ಸೇನ ಅಂತ ಬೈದ್ಬಿಡ್ತಾಳೆ. ಅದರಿಂದ ಕೃಷ್ಣ ಟಾಪಿಕ್ ಡೈವರ್ಟ್ ಮಾಡಿ, ಇವತ್ತು ಹಸುಗಳಿಗೆ ಹುಲ್ಲು ಹಾಕಿದೀಯಾ ಇಲ್ವಾ ಅಂತ ಕೇಳ್ತಾ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಕಜ್ರಿ ಮಾತ್ರ ಕೃಷ್ಣನ್ ಜೊತೆ ನಡೆದ ಮದುವೆಯ ಬಗ್ಗೆ ನೆನ್ಪಿಸ್ಕೊತಾಳೆ. ನನ್ನನ್ನೇ ಪ್ರಾಣ ಅನ್ಕೊಂಡ ನನ್ನ ತಂದೆ ತಾಯಿನೇ ಬಿಟ್ಟು ಈತನ ಹತ್ರ ಜೀವನ ಮಾಡಕ್ ಬಂದ್ರೆ ನನ್ನ ಕಾಪಾಡಕ್ಕಾಗದೆ ನನ್ನ ಗಂಡನೇ ನನ್ನನ್ನ ಬೇರೆಯವ್ರ ಹತ್ರ ಟಪಾಟಪ್ ಮಾಡು ಅಂತಿದ್ದಾನೆ ಅಂತ ಹೇಳಿ ನನಗೇನಾದ್ರೂ ಕೂಡ ಇವನು ತಲೆ ಕಡಿಸ್ಕೊಳಲ್ಲ ಅಂತ ಹೇಳಿ ಕೃಷ್ಣನ ಒಂದು ದೃಷ್ಟಿಗೊಂಬೆಗೆ ಹೋಲಿಸ್ಬಿಡ್ತಾಳೆ. ಮರುದಿನ ಠಾಗೂರ್ ಭೋಜ ಜೊತೆ ಇನ್ನೆಷ್ಟು ದಿನ ಅವಳಿಗೋಸ್ಕರ ಕಾಯ್ಬೇಕು, ಇನ್ನು ನಿನಗೆ 2 ದಿನ ಟೈಮ್ ಕೊಡ್ತೀನಿ, ಏನಾದ್ರೂ ಅವಳು ಬಂದಿಲ್ಲ ಅಂತಂದ್ರೆ ನಿನ್ನನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಭೋಜನಿಗೆ ವಾರ್ನಿಂಗ್ ಕೊಟ್ಬಿಡ್ತಾನೆ. ಇನ್ನು ಭೋಜ ಸರಿಯಾ ಅಂತ ಹೇಳಿ ಮನೆಗ್ ಬಂದು ಗಿಳಿ ಜೊತೆ ಠಾಗೂರ್ ಎಷ್ಟೋ ಹುಡುಗಿರ್ ಜೊತೆ ಟಪಾಟಪ್ ಮಾಡಿದಾನೆ. ಆದ್ರೆ ನನ್ನ ಜೀವನದಲ್ಲಿ ಒಬ್ಬ ಮಹಿಳೆ ಕೂಡ ಇಲ್ಲ, ನಾನ್ ಏನ್ ಮಾಡ್ಲಿ ಅಂತ ಥಿಂಕ್ ಮಾಡ್ತಿದ್ದಾಗ ಗಿಳಿನೇ ಭೋಜನ್ಗೆ ಟೆಂಪ್ ಮಾಡಿ, ನೀನೇ ಕಜ್ರಿನ ಅನ್ಭವಿಸು, ಆಮೇಲೆ ರಾಜನ್ ಬಗ್ಗೆ ಥಿಂಕ್ ಮಾಡೋಣ ಅಂತ ಹೇಳ್ಬಿಡ್ತಾಳೆ. ಇನ್ನು ಮರುದಿನ ಭೋಜ ಕಜ್ರಿ ಮನೆಗೆ ಹೋಗಿ ಆಕೆನ ಫ್ಲರ್ಟ್ ಮಾಡ್ತಾನೆ. ಇನ್ನು ಕಜ್ರಿ ಏನೂ ಮಾಡೋಕ್ಕಾಗದೆ, ನಾಳೆ ಕೃಷ್ಣ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗ್ತಿದ್ದಾನೆ, ನಾಳೆ ಬಾ ನಿನಗೆ ಸ್ವರ್ಗ ತೋರಿಸ್ತೀನಿ ಅಂತೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಭೋಜನಿಗಾದ ಖುಷಿಯಿಂದ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಯಾವಾಗ ಬೆಳೆದಾಗುತ್ತೋ ಕಜ್ರಿ ಯಾವಾಗ ನನ್ನವಳಾಗ್ತಾಳೋ ಅಂತ ವೇಟ್ ಮಾಡ್ತಿರ್ತಾನೆ. ಆದ್ರೆ ಕಜ್ರಿ ಭೋಜನ ರೆಡ್ ಹ್ಯಾಂಡ್ ಆಗಿ ನನ್ನ ಗಂಡನಿಗೆ ಹಿಡ್ಕೊಡ್ಬೇಕು, ಹಂಗಾದ್ರೂ ಮಾಡಿದ್ರೆ ಕೃಷ್ಣನಿಗೆ ಅರ್ಥ ಆಗುತ್ತೆ ಅಂತ ಟ್ರೈ ಮಾಡ್ತಾಳೆ. ಇನ್ನು ಮರುದಿನ ರಾತ್ರಿ ಭೋಜ ಕಜ್ರಿನ ಮೀಟ್ ಆಗೋಕ್ ಹೋದಾಗ ಕೃಷ್ಣ ಅಲ್ಲಿಗೆ ಬಂದ್ಬಿಡ್ತಾನೆ. ಆಗ ಕಜ್ರಿ, ಅಯ್ಯೋ ನೀನ್ ತಮ್ಮ ಬಂದ್ಬಿಟ್ಟ, ಈಗ ಏನ್ ಮಾಡ್ತೀರಾ ಅಂತ ಕೇಳಿದಾಗ, ನನಗೇನ್ ಗೊತ್ತು, ನೀನೇ ಏನೋ ಒಂದು ಮಾಡು ಅಂದಾಗ ಅಲ್ಲಿದ್ದ ಹುಲ್ಲನ್ನ ಹಾಕಿ ತನ್ನನ್ನ ಬಚ್ಚಿಟ್ಬಿಡ್ತಾಳೆ.
ಇನ್ನು ಕೃಷ್ಣ ಹಸುಗಳಿಗೆ ಹುಲ್ಲಾಕುವಾಗ ನೋಡ್ಬಿಡ್ತಾನೆ. ಆಗ ಭೋಜ ಭಯಪಡದೆ ಧೈರ್ಯದಿಂದ, ರಾಜರು ಈ ಮನೆಯಲ್ಲೇ ಹಾಲು ತಗೋತಿದ್ದಾರೆ, ನೀನು ವಿಷ ತುಂಬಿರೋ ಹುಲ್ಲಾಕಿ ಇವನ್ನ ಬೆಳೆಸ್ತಿದೀಯ ಅಂತ ಗೊತ್ತಾಗಿತ್ತು, ಗುಡ್ ಜಾಬ್, ನೀನು ಒಳ್ಳೆ ಹುಲ್ಲನ್ನೇ ಹಾಕ್ತಿದ್ಯಾ ಅಂತ ಹೇಳಿ ಕವರ್ ಮಾಡ್ತಾ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಇನ್ನು ಆ ರಾತ್ರಿ ತನ್ನ ಪರಿಸ್ಥಿತಿ ಥಿಂಕ್ ಮಾಡ್ತಾ ಅವರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಆಲೋಚನೆ ಮಾಡಿ ಬೇಜಾರು ಪಡ್ತಿರ್ತಾಳೆ. ಮತ್ತೆ ಭೋಜನ ತನ್ನ ಗಂಡನ ಹತ್ರ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಾಳೆ, ಆದ್ರೆ ಆಗ್ಲೂ ಕೂಡ ಕವರ್ ಮಾಡಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಇನ್ನ ಕಜ್ರಿ ಎಷ್ಟು ಟ್ರೈ ಮಾಡ್ತಿರು, ಯಾಕೆ ಇವರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿ ಕೃಷ್ಣನ ಬೈಕೋತಾ ಬಹಳ ಬೇಜಾರು ಪಡ್ತಾಳೆ. ಮರುದಿನ ಕಜ್ರಿ ಹೊಲದಲ್ಲಿ ಅಲ್ಲೇ ಪರದೆ ಬಿಡ್ತಿರೋ ಹಾವನ್ನ ನೋಡ್ತಾಳೆ. ಆ ಪರದೆ ಕೈಗೆ ತಗೊಂಡು ಇಷ್ಟು ದಿನಗಳು ತಾನು ಅನುಭವಿಸಿದ ಬೇಜಾರ ನೆನಪು ಮಾಡ್ಕೊಂಡು ತಾನು ಕೂಡ ಒಂದು ಹಾವಾಗಿ ತನ್ನ ಬಾಧೆನ ಪದರೆ ತರ ಬಿಡ್ಬಿಡ್ಬೇಕು ಅಂತ ಹೇಳಿ, ನನ್ನ ಕೈಲಾಗದ ಗಂಡನಿಂದಲೇ ಈ ರೀತಿ ಆಯ್ತು ಅಂತ ಹೇಳಿ ಪದರೆ ತಗೊಂಡು ಓಡ್ತಾ ಮನೆಗೆ ಬಂದ್ಬಿಡ್ತಾಳೆ. ಅದೇ ರಾತ್ರಿ ಭೋಜ ಎಲ್ರೂ ಮಲಗಿದ್ದಾಗ ಬಂದು ಕಜ್ರಿನ ಎಬ್ಸಿ ಬಾ ಅಂತ ಕರಿತಾನೆ. ಆದ್ರೆ ಕಜ್ರಿ ಬೇಕು ಅಂತಾನೆ ಕಿರ್ಚ್ಬಿಡ್ತಾಳೆ. ಅವಾಗ ರೆಡ್ ಹ್ಯಾಂಡ್ ಆಗಿ ತನ್ನ ಗಂಡನಿಗೆ ಭೋಜ ಸಿಗ್ಬಿದ್ಬಿಡ್ತಾನೆ. ಆದ್ರೆ ಇಲ್ಲಿ ಕೂಡ ಭೋಜ ತನ್ನ ಬುದ್ಧಿ ಉಪಯೋಗಿಸಿ, ನೋಡು ಕೃಷ್ಣ, ನಿನಗೋಸ್ಕರನೇ ನಾನು ಬಂದೆ, ಪಕ್ಕದೂರಲ್ಲಿ ಡ್ಯಾನ್ಸ್ ನಡೀತಿದೆ, ಅದಕ್ಕೆ ನಿನ್ನನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಬಂದೆ, ನೀನು ಅನ್ಕೊಂಡು ಕಜ್ರಿನೇ ಎಬ್ಬಿಸ್ಬಿಟ್ಟೆ, ಸಾರಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ ಈ ಪೆದ್ದ ಕೃಷ್ಣ ಈ ವಿಷಯ ಕೂಡ ಲೈಟ್ ಆಗಿ ತಗೋತಾನೆ. ಆಗ ಕಜ್ರಿಗೆ ಒಂದು ವಿಷಯ ಅರ್ಥ ಆಗ್ಬಿಡುತ್ತೆ. ಎಷ್ಟು ಸರಿ ಭೋಜ ತನ್ನಿಂದ ಬೀಳ್ತಿದ್ದೇನೆ ಅಂತ ಅರ್ಥ ಮಾಡ್ಸೋಕ್ ಹೋದ್ರೂ ಕೂಡ ಕೃಷ್ಣನಿಗೆ ಅರ್ಥ ಆಗದೆ ಇರೋದ್ರಿಂದ ಕಜ್ರಿಯ ಮನಸ್ಸು ಒಡೆದೋಗ್ಬಿಡುತ್ತೆ. ಇನ್ನು ಅದೇ ರಾತ್ರಿ ಎಲ್ಲರೂ ಮಲಗಿದ್ದಾಗ ತನ್ನನ್ನ ತಾನೇ ಅನ್ಬಾಕ್ಸ್ ಮಾಡ್ಕೊಂಡು ಹಾಗೆ ಅಲ್ಲಿಂದ ಭೋಜ ಮನೆಗೆ ಬಂದ್ಬಿಡ್ತಾಳೆ. ಇನ್ನು ಭೋಜ ಇಷ್ಟು ವರ್ಷಗಳಾದ್ಮೇಲೆ ಕೊನೆಗೊಬ್ಬ ಮಹಿಳೆನ ಸೆಟ್ ಮಾಡ್ಕೊಂಡು ತನ್ನ ಜೊತೆನೆ ಟಪಾಟಪ್ ಮಾಡ್ತಾ ಜೋರಾಗಿ ಕಜ್ರಿಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾನೆ. ಆಗ ಕಜ್ರಿ ಗಂಡ್ಮಕ್ಳೆಲ್ಲ ಇಷ್ಟೇ ಅಂತ ಹೇಳಿ ತನಗಿಷ್ಟ ಬಂದಂತೆ ಊರಿಂದ ಹೊರಗೋಗ್ಬಿಡ್ತಾಳೆ. ಇದೇ ಸೀನಿಂದ ಈ ಸಿನಿಮಾ ಕೊನೆಯಾಗತ್ತೆ. ಗೈಸ್, ನಿಮಗೆ ಈ ಸಿನಿಮಾದ ಬಗ್ಗೆ ಏನ್ ಅನ್ಸುತ್ತು? ಈ ಸಿನಿಮಾದಲ್ಲಿ ಕೃಷ್ಣ ಮಾಡಿದ್ದು ಸರಿನಾ ತಪ್ಪಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.